ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹಾಗೆ ಇವತ್ತು ನಿಮಗೆ ಜವಾರಿ ಕೋಳಿ ಮೊಟ್ಟೆನ ಸಾರು ಮಾಡೋದು ಹೇಗೆ ನಿಮಗೆ ತೋರಿಸ್ಕೊಡ್ತೀನಿ. ಮಾಡೋದು ತುಂಬ ಸುಲಭ, ಅಷ್ಟೇ ರುಚಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದರಲ್ಲೂ ಜವಾರಿ ಕೋಳಿ ಮೊಟ್ಟೆ ತುಂಬ ಕಾಸ್ಟ್ಲಿ. ಮಾಡೋ ವಿಧಾನನೂ ಕೂಡ ನೀವು ನೋಡ್ಬೋದು. ಹಾಗೆ ಇದರಷ್ಟು ಟೇಸ್ಟು ಯಾವುದೂ ಇಲ್ಲ, ಅಷ್ಟು ರುಚಿಯಾಗಿರ್ತದೆ, ಆದರೆ ತುಂಬ ಕಾಸ್ಟ್ಲಿ. ನೋಡೋಣ ಬನ್ನಿ, ಮಾಡೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೇನೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ಯಾವ ಅಡುಗೆ ಬೇಕು ಅಂತಲೂ ಕೂಡ ಕಮೆಂಟ್ಸ್ ಮಾಡಿ ತೋರಿಸ್ತೀನಿ. ನೋಡಿರಿ, ನಾನು ಜವಾರಿ ಮೊಟ್ಟೆ ತೊಗೊಂಡಿದ್ದೇನೆ. ಅದು ಎಷ್ಟು ರೂಪಾಯಿ ಅಂತಂದರೆ 12 ರೂಪಾಯಿಗೆ ಒಂದು. ಅಷ್ಟು ಕಾಸ್ಟ್ಲಿ ಇದೆ. ನಾನು 10 ಮೊಟ್ಟೆ ತೊಗೊಂಡಿದ್ದೇನೆ. ನಾವಿರೋದು 5 ಜನ. ಆದರೆ ಇದು ತುಂಬ ಅಪರೂಪ ಅಲ್ವ, ಹಾಗಾಗಿ ಯಾರಾದರೂ ಕೇಳಿದರೆ ನಾನು ಬೇಡ ಅಂತ ಹೇಳೋದಿಲ್ಲ. ನೋಡಿರಿ, ಈಗ ಅದಕ್ಕೆ ನಾನು ಚೆನ್ನಾಗಿ ಮೊಟ್ಟೆನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಇದನ್ನೆಲ್ಲ ಹಾಕಿ ಕುದಿಸ್ಕೊಳ್ತೇನೆ. ನೋಡಿ, ಇದು ಮೇನ್ ಇಂಪಾರ್ಟೆಂಟು. ನೋಡಿ, ಅದನ್ನು ನಾನು ಗ್ಯಾಸ್ ಮೇಲಿಟ್ಟೆ. ಹಾಗೆ ನಾನು ಕೊಬ್ಬರಿ ತೊಗೊಂಡಿದ್ದೇನೆ, ಹಸಿ ಕೊಬ್ಬರಿ, ಭಾಳೆಲ್ಲ ಸ್ವಲ್ಪ ತೊಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಮಸಾಲೆ ಸಾರು ಮಾಡಿದರೆ ಭಾಳ ಟೇಸ್ಟು. ಹಾಗೆ 2 ಬೆಳ್ಳುಳ್ಳಿ, ಅದನ್ನು ಕೂಡ ಜಜ್ಜಿಟ್ಕೊಂಡಿದ್ದೇನೆ. ಸ್ವಲ್ಪ ಶುಂಠಿ. ನಿಮಗೆ ಲೆಂತ್ ವಿಡಿಯೋ ಅಂದರೆ ಭಾಳ ಕಷ್ಟ ಅಲ್ವಾ, ಹಾಗಾಗಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ತೇನೆ. ನೋಡಿರಿ, ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ನೋಡಿರಿ, ಇದಕ್ಕೆ ನಾನು ಒಂದು ಸ್ವಲ್ಪ ಚಕ್ಕೆ, ಹಾಗೆ ನಕ್ಷತ್ರ ಅಂತೇವಲ್ಲ ಅದನ್ನು, ಸ್ವಲ್ಪ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಬಡೆ ಸೊಪ್ಪು ಅಂದರೆ ಸೋಂಪು ಕಾಳು ಗೊತ್ತಲ್ಲ ಅದು, ಇಷ್ಟಾದರೆ ಸಾಕು. ಹಾಗೆ ಇದಕ್ಕೆ ಖಾರ ಪುಡಿಯನ್ನು ನಾನು ಕೂಡ ಮಿಕ್ಸಿಗೆ ಹಾಕ್ಕೋತೇನೆ. ನೋಡಿರಿ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಸಣ್ಣದಾಗಿ ರುಬ್ಬಬೇಕು. ಸ್ವಲ್ಪ ಎಷ್ಟು ಸಣ್ಣದಾಗ್ತದೆ ಅಷ್ಟು ಚೆನ್ನಾಗಿ ರುಬ್ಬಬೇಕು. ನೋಡಿರಿ, ಮಸಾಲೆ ರೆಡಿ ಆಯಿತು. ಹಾಗೆ ನಾನು ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಳ್ತೇನೆ. ನೋಡಿರಿ, ಈ ಮೊಟ್ಟೆ ಸಾರು ಅಂದರೆ ಹಳ್ಳಿ ಕಡೆ ಮಾಡಿರುವಂಥದ್ದು ಶೈಲಿ, ಆ ಥರ ಶೈಲಿಯ ಸಾರು. ಅಬ್ಬಾ, ಇದು ಎಷ್ಟು ಟೇಸ್ಟಿಯಾಗಿರ್ತದೆ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಬೇಕು ನೀವು. ಅಬ್ಬಾ, ಇದು ನಾನು ತಿಂದಿದ್ದು, ನನಗೆ ಚಿಕ್ಕವಳಿರಬೇಕಾದ್ರೆ ನಾನು ಜವಾರಿ ಮೊಟ್ಟೆ ತಿಂದಿದ್ದು. ಈಗ ಸದ್ಯ ಎಲ್ಲೂ ನನಗೆ ಸಿಗ್ತಾಯಿಲ್ಲ. ಅಷ್ಟು ರುಚಿಯಾಗಿರ್ತದೆ ಮತ್ತು ಅಷ್ಟೇ ಟೇಸ್ಟು. ಆದರೆ ದಿನ ಈ ಮೊಟ್ಟೆನ ಅಂದರೆ ಜವಾರಿ ಮೊಟ್ಟೆನ ಮಕ್ಕಳಿಗೆ ಕೊಟ್ಟರೆ ತುಂಬ ಹೆಲ್ತ್ ಚೆನ್ನಾಗಿರ್ತದೆ. ಇದರಲ್ಲಿ ಅಧಿಕವಾಗಿರುವಂತಹ ಪ್ರೋಟೀನ್ಗಳು ಇರ್ತದೆ. ನೋಡಿರಿ, ನಾನು ಈಗ ಈರುಳ್ಳಿ ಟೊಮೆಟೊ ಕಟ್ ಮಾಡಿದೆ. ಹಾಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಕುದ್ದಿದೆ. ನಾನು ಅದನ್ನು ಕೂಡ ಎಲ್ಲ ಸಿಪ್ಪೆ ತಗೊಳ್ತೇನೆ. ಹಾಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದ, ಅವನು ಸ್ವಲ್ಪ ಮೊಟ್ಟೆ ಸಿಪ್ಪೆ ತೆಗೆದುಕೊಟ್ಟ. ನೋಡಿರಿ, ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ನೋಡಿ, ಈಗ ಎಣ್ಣೆ ಹಾಕೊಂಡ ನಂತರ ನೋಡಿರಿ, ಈಗ ಸ್ವಲ್ಪ ಖಾರ ಪುಡಿ ಹಾಗೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಮೊಟ್ಟೆ ತೆಗೆದಿದ್ದೇನಲ್ಲ ಸಿಪ್ಪೆನ, ಅದನ್ನು ಕೂಡ ಇದಕ್ಕೆ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಇದು ತುಂಬ ಸೂಕ್ಷ್ಮ ಮೊಟ್ಟೆ, ಅಷ್ಟೇ ಟೇಸ್ಟು ಅಲ್ವಾ. ಹಾಗಾಗಿ ಈ ಜವಾರಿ ಮೊಟ್ಟೆನ ಒಮ್ಮೆ ಆದರೂ ನೀವು ಟ್ರೈ ಮಾಡಿರಿ. ನಿಜ ಹೇಳ್ಬೇಕಂದ್ರೆ ಇದು 50 ವರ್ಷದ ಹಿಂದೆ ಈ ರೀತಿ ರೆಸಿಪಿ ಮಾಡ್ತಾಯಿದ್ರು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಖರೆ ನಮ್ಮ ಅಜ್ಜಿಗಳು ಮಾಡ್ತಾ ಇರೋದನ್ನೇ ನಾನು ಮಾಡ್ತಾಯಿದ್ದೇನೆ. ಅಷ್ಟು ರುಚಿಯಾಗಿರ್ತದೆ. ಮೊದಲೆಲ್ಲ ಮನೆ ಹತ್ರ ಮನೆಯವರೆಲ್ಲರ ಮನೇಲೂ ಕೋಳಿ ಸಾಕ್ತಾಯಿದ್ರು. ಈಗ ಭಾಳ ಅಪರೂಪ ಅದು ಕೂಡ. ಈಗ ನೋಡಿ, ನಾನು ಅದೇ ಎಣ್ಣೆಯಲ್ಲಿ ಚಕ್ಕೆ, ಲವಂಗ, ನೀವೇನು ಗರಂ ಮಸಾಲ ಐಟಮ್ಸ್ ಹಾಕ್ತೀರ ಅದನ್ನೆಲ್ಲ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊನ ಅದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈಗ ಸ್ವಲ್ಪ ಕೊತ್ತಂಬರಿ ಪೌಡರ್ ಸಿಗ್ತದಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಗರಂ ಮಸಾಲ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋರಿ. ಆ ನಂತರ ನೀವು ಇದಕ್ಕೆ ಮಸಾಲೆ ಏನು ರೆಡಿ ಮಾಡಿರ್ತೀರಲ್ಲ, ಆ ಮಸಾಲೆನ ಇದಕ್ಕೆ ಹಾಕೋಬೇಕು. ತುಂಬ ಟೇಸ್ಟಿ ಇರುವಂತಹದ್ದು. ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋದಲ್ಲಿ ಚೆನ್ನಾಗಿರುವಂಥ ವಿಡಿಯೋಸ್ ಎಲ್ಲ ಇದೆ, ನಿಮಗೆ ಬೇಕಂದರೆ ನೀವು ನೋಡಬಹುದು. ನೋಡಿರಿ, ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಸಾಲೆ ಎಲ್ಲ ಇರ್ತದಲ್ಲ, ಆ ಮಸಾಲೆ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಕಡ್ಡಿ ಇರ್ತದಲ್ಲ, ಕರಿಬೇವು ಕಡ್ಡಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ಹಾಗೆ ಮೊಟ್ಟೆ ಇರ್ತದಲ್ಲ, ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಮೊಟ್ಟೆ, ಹಾಗೆ ಕಸೂರಿ ಮೇಥಿ. ನೋಡಿದರೆ ಹಂಗೆ ಬಾಯಲ್ಲೇ ನೀರು ಬರಬೇಕು ಅಂಥ ರುಚಿ, ಅಷ್ಟೇ ಟೇಸ್ಟು. ನೋಡಿ, ನಾನು ಈಗ ಮುಚ್ಚಿಬಿಟ್ಟು ಕುದಿಸ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಆಯ್ತಾ ಬಂತು. ಈಗ ನಾನು ಇದಕ್ಕೆ ಪಾರಂ ಮೊಟ್ಟೆ, ಜವಾರಿ ಮೊಟ್ಟೆ ಮತ್ತು ಪಾರಂ ಮೊಟ್ಟೆ ಎರಡೂ ಮಿಕ್ಸ್ ಮಾಡಿ ಮಾಡುವಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ನೋಡಿರಿ, ಇದನ್ನು ಮುಚ್ಚಿ 2 ನಿಮಿಷ ಅಷ್ಟೇ ಸಣ್ಣ ಫ್ಲೇಮಲ್ಲಿ ನೀವು ಕುದಿಸ್ಬೇಕು. ಈಗ ಆಗಿದೆ ಇದು. ಎಷ್ಟು ಚೆನ್ನಾಗಿ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ನೋಡಿರಿ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದನ್ನು ಕೂಡ ನೀವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ರಾಗಿ ಮುದ್ದೆ ಜೊತೆಗೆ
ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು. ನೋಡಿರಿ, ನಾನು ಈಗ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೇನೆ. ಮನೇಲಿ ನಾನು ಅಪರೂಪ ರಾಗಿ ಮುದ್ದೆ ಮಾಡೋದು. ಈ ರೀತಿ ಏನಾದರೂ ವಿಶೇಷ ಅಡುಗೆ ಮಾಡಿದ್ರೆ ಅದ್ರ ಜೊತೆ ರಾಗಿ ಮುದ್ದೆ, ಜವಾರಿ ರೊಟ್ಟಿ ಇದ್ದೇ ಇರ್ತದೆ ಮನೆಯಲ್ಲಿ. ನೋಡಿ, ನಾನು ರಾಗಿ ಮುದ್ದೆನ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಈಗ ಸರ್ವ್ ಮಾಡ್ತೇನೆ. ನೋಡಿದರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ವ ನಿಮಗೆ. ಅಪರೂಪದ ಜವಾರಿ ಕೋಳಿ ಮೊಟ್ಟೆ ಸಾರು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮನೇಲೂ ಕೂಡ ಟ್ರೈ ಮಾಡಿ. ಮೊಟ್ಟೆ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡ್ರಿ, ಯಾಕಂದರೆ ಇದು ತುಂಬ ಅಪರೂಪ ಆಗಿದೆ. ನಮಗೆಲ್ಲ ಮೊದಲೇ ಫಾರಂ ಕೋಳಿ ಅಪರೂಪ, ಜವಾರಿ ಕೋಳಿ ಇದಿತ್ತು. ಹಾಗಾಗಿ ಈಗ ಇರುವಂಥದ್ರಲ್ಲಿ ಸಂತೋಷ ಪಡೋಣ.